ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಈಗ ಟೈಮ್ ಬಂದ್ಬಿಟ್ಟು ಮಾರ್ನಿಂಗ್ 7 o'clock ಆಗಿದೆ. ಸೊ ತೋಟಕ್ಕೆ ಬಂದೆ. ಸೊ ಇವತ್ತು ಬಂದ್ಬಿಟ್ಟು ಸ್ಟೆಮ್ ಪೇಸ್ಟ್ ಲಾಸ್ಟ್ ವೀಡಿಯೋ ಮಾಡಿದ್ನಲ್ಲ, ಸೊ ಅದು ಯಾವ ಥರ ಪೇಸ್ಟು ಮಿಕ್ಸ್ ಮಾಡೋದು ಅಂತ ಹೇಳಿರಲಿಲ್ಲ. ಸೊ ಇವತ್ತು ಫುಲ್ ಇನ್ಫಾರ್ಮೇಷನ್ ಕೊಡೋಣ ಅಂತ ವೀಡಿಯೋ ಮಾಡ್ತಿರೋದು. ಸೊ ಇದು ನೋಡಿ, ಫಸ್ಟ್ ಬಂದ್ಬಿಟ್ಟು 6 ಲೀಟ್ರ್ ನೀರಿಗೆ ಸುಣ್ಣ ಹಾಕ್ಕೊಂಡಿದ್ದೀನಿ. ಅದು ಮೊಳಕೆಯಲ್ಲಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಬಿಸಿ ಆಗುತ್ತೆ ಸುಣ್ಣ. ಸೊ ಅದಕ್ಕೋಸ್ಕರ ಬಕೆಟ್ಗೆ ಹಾಕಿಲ್ಲ. ಮತ್ತು 6 ಲೀಟ್ರ್ ನೀರಿಗೆ ಮೈಲ್ತಿತ್ತಿ ಹಾಕ್ಕೊಂಡಿದ್ದೀನಿ. ಮತ್ತು 2 ಲೀಟ್ರ್ ನೀರಿಗೆ ನೋಡಿ, ಇಲ್ಲಿ ಔಷಧಿ ಹೆಸರು ತೋರಿಸ್ತೀನಿ. ಟ್ರಂಕ್ ಬರೋರು ಮತ್ತು ಜೆಲ್ ಫಾರ್ಮ್ ಮಾಡುತ್ತಲ್ಲ, ಸೊ ಆ ಹುಳಗೆ ಪ್ರೊಟೆಕ್ಟ್ ಮಾಡೋದು, ಆ ಹುಳದಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಸೊ ಇದು 2 ಲೀಟ್ರ್ ಔಷಧಿಗೆ ಇದು ಹಾಕ್ಕೊಂಡಿದ್ದೀನಿ. ಮತ್ತು ಇಮಾಮ್ಯಾಕ್ಟಿನ್ ಬೆಂಜೋಯಿಟ್ ಒಂದು 20 ml ನೀರಿಗೆ 15 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಮತ್ತು 20 ml ಕ್ಲೋರೋಪೆರಿಪಸ್ ಸೈಪರ್ಮಿಥ್ರಿನ್ ಕಾಣಿಸ್ತಿದೆಯಾ, ಇದು ನೋಡಿಸ್ತೀನಿ. ಕ್ಲೋರೋಪೆರಿಪಸ್ 50%, ಸೈಪರ್ಮಿಥ್ರಿನ್ 5% ಇಸಿದು 20 ml ಲೀಟ್ರು 20 ml ಹಾಕೋಬೇಕು. ಸೊ ಇದನ್ನು ಮತ್ತು ಅದು ಮೈಲ್ತಿತ್ತಿ ಸುಣ್ಣನ, ಮೈಲ್ತಿತ್ತಿನ ಮತ್ತು ಇದನ್ನು ಮೂರನ್ನು ಒಂದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಯಾವ ಥರ ಕಲರ್ ಬರಬೇಕು ತೋರಿಸ್ತೀನಿ ನೋಡಿ. ನೋಡಿ, ಸುಣ್ಣ ಇಲ್ಲಿದೆ, ಸುಣ್ಣ ಹಾಕ್ತಾಯಿದ್ದೀನಿ 6 ಲೀಟ್ರ್ ನೀರಿಗೆ. ನೆಕ್ಸ್ಟು ಮೈಲ್ತಿತ್ತಿ ಸೋಪ್ಸ್ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕಬೇಕು. ನೆಕ್ಸ್ಟು ಇದು ಟ್ರಂಕ್ ಬೋರರ್ದು ಔಷಧಿ ಇದೆಯಲ್ಲ, ಸೊ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಮತ್ತೆ ಇದರಲ್ಲಿ ಹಾಕಬೇಕು. ಸ್ವಲ್ಪ ಸ್ಮೆಲ್ ಬರುತ್ತೆ, ಕ್ಲೀನಾಗಿ ಮಾಸ್ಕ್ ಹಾಕ್ಕೊಳ್ಳಿ ಇದನ್ನು ಮಾಡಬೇಕಾದ್ರೆ. ನೋಡಿ ಯಾವ ಕಲರ್ ಬಂದಿದೆ ಅಂತ. ನೋಡಿ, ನೆಕ್ಸ್ಟು ಇಮಾಮ್ಯಾಕ್ಟಿನ್ ಬೆಂಜೋಯಿಟು ಬೆರೆಸಿದ್ನಲ್ಲ 15 ಗ್ರಾಮ್ಸು, ಸೊ ಅದನ್ನು ಹಾಕ್ತೀನಿ. ಮತ್ತು ಈಗ 20 ml ಕ್ಲೋರ್ ಹಾಕ್ತೀನಿ. ನೋಡಿ, 20 ml ಕ್ಲೋರೋಪೆರಿಪಸ್ಸು ಹಾಕಿದ್ದೀನಿ. ಈಗ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ಒಂದು ಬಕೆಟಲ್ಲಿ ಹಾಕ್ಕೊಂಡು ಪೇಂಟ್ ಮಾಡೋದಷ್ಟೇ, ಇನ್ನೇನು ಕೆಲಸ ಇಲ್ಲ. ನೋಡಿ, ಈ ಥರ ಬರಬೇಕು ಕಲರು, ಕಾಣಿಸ್ತಿದೆಯಾ? ಡಿಸ್ಟಿಕ್ ತೋರಿಸ್ತೀನಿ ನೋಡಿ. ನೋಡಿ, ಈ ಕಲರ್ ಬರಬೇಕು ನೋಡಿ. ಇದು ಅದೇ ಥರ ಕಲರ್ ಬಂದಿದೆ, ಇದು ಅದೇ ಥರ ಇದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.